ಗ್ಯಾಸ್ ಗ್ರಹಣಕ್ಕೆ ಮೋಕ್ಷ ಸಿಗ್ತಾ ಇಲ್ಲ. ಬೇಸಿಗೆಯ ಬಿಸಿ ಕಾವೇರ್ತಾ ಇದ್ದ ಹಾಗೆ ಗ್ಯಾಸ್ ಬಿಸಿಯೂ ಏರ್ತಾ ಇದೆ. ಗ್ಯಾಸ್ ಏಜೆನ್ಸಿಗಳ ಎದುರು ಜನ ಮುಗಿಬೀಳ್ತಿದ್ದಾರೆ. ಗ್ಯಾಸ್ ಅಂಗಡಿಗಳ ಎದುರು ನೋ ಸ್ಟಾಕ್ ಬೋರ್ಡ್ಗಳು ರಾರಾಜಿಸ್ತಾ ಇವೆ. ಹೋಟೆಲ್ ಹಾಗೆ ಟೀ ಶಾಪ್ ಮಾಲೀಕರು ಅನಿವಾರ್ಯವಾಗಿ ಸೌದೆ ಒಲೆಯ ಮೊರೆ ಹೋಗ್ತಿದ್ದಾರೆ. ಇತ್ತ ಕುಕ್ಕುಟೋದ್ಯಮದ ಮೇಲೆಯೂ ಕೂಡ ಯುದ್ಧದ ಎಫೆಕ್ಟ್ ಆಗಿದೆ. ಮಧ್ಯಪ್ರಾಚ್ಯದ ಪರ್ಷಿಯನ್ ಕೊಲ್ಲಿಯಲ್ಲಿ ಎದ್ದ ಈ ಹಾಲಾಹಲದಲ್ಲಿ ಅಡುಗೆ ಸಿಲಿಂಡರ್ಗಳು ಮುಳುಗಿ ಹೋಗಿವೆ. ಹಾರ್ಮುಜ್ ಜಲಸಂಧಿಯ ಹೈವೇಗೆ ಹಾಕಿದ್ದ ಬ್ಯಾರಿಕೇಡ್ ಭಾರತದಲ್ಲೂ ಅನಿಲ ಹಾಹಾಕಾರ ಎಬ್ಬಿಸಿದೆ. ಬೇಸಿಗೆಯ ಬಿಸಿಯ ನಡುವೆ ಗ್ಯಾಸ್ ಬಿಸಿ ಜನಸಾಮಾನ್ಯರನ್ನ ಸುಡುತ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಪಡೆಯಲು ಮುಗಿಬಿದ್ದ ಜನ, ಸುಡು ಬಿಸಿಲು ಲೆಕ್ಕಿಸದೆ ಕ್ಯೂನಲ್ಲಿ ನಿಂತ ಮಂದಿ. ಬಿಸಿಲ ನಾಡು ಕಲಬುರಗಿ ಜಿಲ್ಲೆಯಲ್ಲಿ ಬಿಸಿಲ ಬೇಗೆಯಂತೆ ಗ್ಯಾಸ್ ಬೇಗೆ ಕೂಡ ಕಾಡ್ತಾ ಇದೆ. ಚಿತ್ತಾಪುರದ ವಾಡಿ ಪಟ್ಟಣದಲ್ಲಿ ಮನೆ ಬಳಕೆ ಸಿಲಿಂಡರ್ ಪಡೆಯಲು ಜನ ಬೆಳಿಗ್ಗೆಯಿಂದಲೇ ಕ್ಯೂ ನಿಲ್ಲುವಂತಾಗಿದೆ. ಗ್ಯಾಸ್ ಬುಕ್ ಮಾಡಿ 25 ದಿನಗಳ ಬಳಿಕ ಕೊಡೋದಾಗಿ ಗ್ಯಾಸ್ ಏಜೆನ್ಸಿಯವರು ಹೇಳಿದ್ರು. ಲೆಕ್ಕಿಸದ ಮಹಿಳೆಯರು, ಪುರುಷರು ಸುಡು ಬಿಸಿಲು ಲೆಕ್ಕಿಸದೆ ಮುಗಿ ಬೀಳ್ತಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಿಗುತ್ತೋ ಇಲ್ವೋ ಎಂಬ ಆತಂಕದಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ಸಾಲುಗಟ್ಟಿ ನಿಂತು ಪರದಾಡುವಂತಾಗಿದೆ. ಆದ್ರೆ ಗ್ಯಾಸ್ ಏಜೆನ್ಸಿಯವರು ಹೇಳ್ತಾ ಇರೋದೇ ಬೇರೆ. ಸರ್ ನ್ಯೂಸ್ ನೋಡಿ ಪ್ಯಾನಿಕ್ ಆಗ್ಯಾರ ಸರ್. ಶಾರ್ಟೇಜ್ ಯಾವುದೇ ರೀತಿ ಶಾರ್ಟೇಜ್ ಇಲ್ಲ. ಬರೇ ಹೋಟೆಲ್ ಸಿಲಿಂಡರ್ಸ್ ಅಷ್ಟೇ ಶಾರ್ಟೇಜ್. ಮನಿ ಸಿಲಿಂಡರ್ಸ್ ಯಾವುದೇ ರೀತಿ ಶಾರ್ಟೇಜ್ ಇಲ್ಲ. ಅಂದ್ರೆ ಗ್ರಾಹಕರು ನೀವು ಸರಿಯಾಗಿ ಕೊಡ್ತಾ ಇದ್ದೀರಿ. ನಾವು 100% ಮನಿ ಡೆಲಿವರಿ ಸರ್, ಹೋಮ್ ಡೆಲಿವರಿ ಕೊಡ್ತೀವಿ ನಾವು. ಯಾರು ಇಲ್ಲಿಗೆ ಬರೋ ಅವಶ್ಯಕತೆ ನನಗೆ ಯಾವುದೇ ರೀತಿ ಅಭ್ಯಂತರ ಬಂದು ಡಿಸ್ಟರ್ಬ್ ಮಾಡೋದೇ ಬೇಡ. ಬುಕಿಂಗ್ ಮಾಡಿದ್ 3 ದಿನದಾಗ ಕಳಿಸ್ತೀವಿ ನಾವು. ಇಲ್ಲಿಗೆ ಬರ್ಲಾತಾರ ನಾವು ಏನು ಮಾಡೋಪ್ಲಿಲ್ಲ ಸರ್. ಬಂದ ಗ್ರಾಹಕರಿಗೆ ವಾಪಸ್ ಕಳಿಸೋಪ್ಲಿಲ್ಲ. ನಮಗೆಲ್ಲರೂ ಅಷ್ಟೇ. ಈ ಗ್ರಾಹಕರಿಗೆ ಏನ್ ಹೇಳ್ತೀರಿ ಸರ್? ಮನಿ ಕಳಿಸ್ತೀವಿ ಸರ್. ಯಾರು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಶಾರ್ಟೇಜ್ ಅಂತೂ ಇಲ್ಲೇ ಇಲ್ಲ. ನಾವು 100%. ಧಾರವಾಡದಲ್ಲಿ ಸಣ್ಣ ಗ್ಯಾಸ್ ಉದ್ಯಮಕ್ಕೂ ಸಂಕಷ್ಟ. ಅತ್ತ ಪೇಡಾನಗರಿ ಧಾರವಾಡದಲ್ಲಿ ಸಣ್ಣ ಗ್ಯಾಸ್ ಉದ್ಯಮಕ್ಕೂ ಬಿಸಿ ತಟ್ಟಿದೆ. 2 ಕೆಜಿ 5 ಕೆಜಿ ಸಿಲಿಂಡರ್ ರೀಫಿಲ್ ಮಾಡಲಾಗದೆ ಉದ್ಯಮಿಗಳು ಪರದಾಡುವಂತಾಗಿದೆ. ಸನ್ನಿ ಮಾರ್ಕೆಟ್ ರೀಫಿಲ್ ಘಟಕದ ಎದುರು ನೋ ರೀಫಿಲ್, ಓನ್ಲಿ ಸೇಲ್, ನೋ ಗ್ಯಾಸ್ ಸ್ಟಾಕ್ ಅಂತ ಬೋರ್ಡ್ ತಗಲಾಕಲಾಗಿದೆ. ನಿತ್ಯ 60 ರಿಂದ 70 ಗ್ಯಾಸ್ ರೀಫಿಲ್ ಮಾಡ್ತಾ ಇದ್ದ ಸನ್ನಿ ಮಾರ್ಕೆಟ್ ಮಾಲೀಕರು ಪರದಾಡುವಂತಾಗಿದೆ. ಗ್ಯಾಸ್ ಸಿಗಲ್ಲ ಅಂತ ಏಜೆನ್ಸಿ ಎದುರು ಜಮಾಯಿಸಿದ ಜನ. ಇತ್ತ ಕೊಪ್ಪಳದಲ್ಲಿ ಗ್ಯಾಸ್ ಸಿಗಲ್ಲ ಎಂಬ ಭೀತಿಯಿಂದ ಗ್ರಾಹಕರು ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ಜಮಾಯಿಸಿದ್ದು ಕಂಡುಬಂತು. ಮತ್ತೊಂದೆಡೆ ಸರ್ಕಾರಿ ಶಾಲೆಯ ಬಿಸಿಯೂಟ ತಯಾರಿಕೆಗೂ ಅಡುಗೆ ಅನಿಲ ಕೊರತೆ ಉಂಟಾಗಿದೆ. ಇನ್ನೊಂದೆಡೆ ಗೃಹ ಬಳಕೆ ಸಿಲಿಂಡರ್ ಬಳಕೆ ಮಾಡ್ತಾ ಇದ್ದ 6 ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದು 12 ಸಿಲಿಂಡರ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಹೋಟೆಲ್ ಮಾಲೀಕರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ. ಟೀ ಅಂಗಡಿಗೆ ಗ್ಯಾಸ್ ಇಲ್ಲದೆ ಇದ್ದಿಲು ಮೊರೆ. ಇತ್ತ ಕೋಲಾರದಲ್ಲಿ ಗ್ಯಾಸ್ ಸಿಗದ ಹಿನ್ನೆಲೆ ಟೀ ಅಂಗಡಿಯವರು ಇದ್ದಿಲು ಒಲೆಯ ಮೊರೆ ಹೋಗಿದ್ದಾರೆ. ಕೋಲಾರದ ಡೂಮ್ ಲೈಟ್ ಸರ್ಕಲ್ನಲ್ಲಿರುವ ಸ್ವಾಮಿ ಟೀಮ್ ಅಂಗಡಿ ಮೊದಲು 2 ದಿನ ಕ್ಲೋಸ್ ಆಗಿತ್ತು. ಇದೀಗ ಇದ್ದಿಲು ಒಲೆಗೆ ಫ್ಯಾನ್ ಅಳವಡಿಸುವ ಮೂಲಕ ಟೀ ಅಂಗಡಿ ಚಾಲು ಮಾಡಿದ್ದಾರೆ. ಇದು 12 ವೋಲ್ಟ್ಸ್ ಚಿಕ್ಕದು ಏರ್ ಫ್ಯಾನ್ ತರ ಅಡ್ಜಸ್ಟ್ ಮಾಡಿಕೊಂಡು ನಾವು ಕಲ್ಲಿದ್ದು ಸಿಗೋದಿಲ್ಲ ಇವಾಗ. ಈ ಇದ್ದಲು ಬರುತ್ತಲ್ಲ, ಈ ಐರನ್ಗೆಲ್ಲ ಬಳಸ್ತಾರಲ್ಲ, ಆ ಇದ್ದಲನ್ನ ಯೂಸ್ ಮಾಡಿ ನಾವು ಸದ್ಯಕ್ಕೆ ಪರ್ಯಾಯವಾಗಿ ಇದನ್ನ ಕಾಫಿ ಟೀಗೋಸ್ಕರ ಇದು ಮಾಡ್ತಾ ಇದ್ದೀವಿ. ಕುಕ್ಕುಟೋದ್ಯಮ ಮೇಲೆಯೂ ಯುದ್ಧದ ಎಫೆಕ್ಟ್. ಮಧ್ಯಪ್ರಾಚ್ಯದ ಉದ್ವಿಗ್ನತೆ ಕುಕ್ಕುಟೋದ್ಯಮ ಮೇಲೆಯೂ ಕೂಡ ಪರಿಣಾಮ ಬೀರಿದೆ. ಮೈಸೂರಿನಲ್ಲಿ ಕೋಳಿ ಮೊಟ್ಟೆ ಧಾರಣೆ ಕುಸಿದಿದ್ದು ಉದ್ಯಮ ಸಂಕಷ್ಟಕ್ಕೆ ಸಿಲುಕಿದೆ. ಪ್ರತಿನಿತ್ಯ ಭಾರತದಿಂದ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ 1 ಕೋಟಿಗೂ ಅಧಿಕ ಮೊಟ್ಟೆ ರಫ್ತು ಮಾಡಲಾಗುತ್ತೆ. ತಮಿಳುನಾಡಿನ ನಾಮಕ್ಕಲ್ನಿಂದ 7 ಕೋಟಿ ಮೊಟ್ಟೆ ಉತ್ಪಾದನೆಯಾಗಿದ್ರೆ, ಇತ್ತ ಕರ್ನಾಟಕದಲ್ಲಿ 2.5 ಕೋಟಿ ಮೊಟ್ಟೆ ರಫ್ತು ಮಾಡಲು ರೆಡಿ ಇದೆ. ಮೈಸೂರಿನಿಂದ 30 ಲಕ್ಷಕ್ಕೂ ಹೆಚ್ಚು ಮೊಟ್ಟೆ ರಫ್ತಾಗ್ತಾ ಇದೆ. ಆದರೆ ಯುದ್ಧದ ಕಾರಣ ರಫ್ತು ಸ್ಥಗಿತ ಆಗಿದ್ದು ಕುಕ್ಕುಟೋದ್ಯಮ ಸೊರಗ್ತಾ ಇದೆ.
ಇತ್ತ ತುಮಕೂರಿನ ಇಂದಿರಾ ಕ್ಯಾಂಟೀನ್ನಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಾ ಇದೆ. ಹಾಸನ, ಚಿಕ್ಕಮಗಳೂರು, ರಾಮನಗರ ಸೇರಿ ಎಲ್ಲೆಡೆ ಸಿಲಿಂಡರ್ ಸಂಕಷ್ಟ ಮುಂದುವರೆದಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.